ಈ ಬಿಲ್ಡಿಂಗ್ ಜಸ್ಟ್ 60 ಲ್ಯಾಕ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು. ಇದ್ರ ಡೀಟೇಲ್ಸ್ ಹೇಳ್ತೀನಿ ಬನ್ನಿ. ಈ ಸೈಟ್ ಡೈಮೆನ್ಷನ್ ಬಂದು 30/40 ಸೌತ್ ಈಸ್ಟ್ ಕಾರ್ನರ್ ಸೈಟ್ ಆಗಿದೆ. G+2 ಪ್ಲಾನ್ ಮಾಡಿದೀವಿ. ಗ್ರೌಂಡ್ ಅಲ್ಲಿ ರೆಂಟಲ್ ಇನ್ಕಮ್ ಬರೋ ತರ ಪ್ಲಾನ್ ಮಾಡಿದೀವಿ. ಫಸ್ಟ್ ಸೆಕೆಂಡ್ ಅಲ್ಲಿ ಡೂಪ್ಲೆಕ್ಸ್ ಪ್ಲಾನ್ ಮಾಡಿದೀವಿ. ಗ್ರೌಂಡ್ ಫ್ಲೋರ್ ಬಂದ್ರೆ ನೀವು 17/25 ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಕೊಟ್ಟಿದೀವಿ. ಹಿಂದೆ ನೋಡಬಹುದು 1 BHK ಪ್ಲಾನ್ ಮಾಡಿದೀವಿ. ಮೇನ್ ಡೋರ್ ಒಳಗೆ ಎಂಟ್ರಿ ಆದ್ರೆ ಫಸ್ಟ್ ನಿಮ್ಗೆ ಸ್ಪೇಷಿಯಸ್ ಆಗಿ ಹಾಲ್ ಪ್ರೊವೈಡ್ ಮಾಡಿದೀವಿ. ಮತ್ತೆ ಪೂಜಾ ರೂಮ್, ಮಾಡ್ಯುಲರ್ ಕಿಚನ್ ಮತ್ತೆ 1 BHK ರೂಮ್ ಕೂಡ ಪ್ರೊವೈಡ್ ಮಾಡ್ಕೊಂಡಿದೀವಿ. ಹಾಗೆ ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದೀವಿ. ಹಾಗೆ ಸಿವಿಲ್ ವರ್ಕ್ ಕಂಪ್ಲೀಟ್ ಮಾಡಿ ಫಸ್ಟ್ ಕೋಟ್ ಪಟ್ಟಿ ವರ್ಕ್ ಸ್ಟಾರ್ಟ್ ಮಾಡಿದೀವಿ. ಈ ಬಿಲ್ಡಿಂಗ್ ಅಲ್ಲಿ ಸಿವಿಲ್ ವರ್ಕ್ ಮತ್ತೆ ಪ್ಲಾಸ್ಟಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲಿವರೆಗೂ ಎಷ್ಟು ಖರ್ಚಾಗಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಫ್ಲೋರ್ ಎಂಟ್ರಿ ಆದ್ರೆ ಕಂಪ್ಲೀಟ್ ಡೂಪ್ಲೆಕ್ಸ್ ಸ್ಟೈಲ್ ಅಲ್ಲಿ ಪ್ಲಾನ್ ಮಾಡಿದೀವಿ. ಮನೆ ಒಳಗಡೆ ಎಂಟ್ರಿ ಆಗ್ತಾನೆ ಪ್ರೀಮಿಯಂ ಲುಕ್ ಬರಬೇಕು ಅಂತ ಪ್ಲಾನ್ ಮಾಡಿದೀವಿ. ಫಸ್ಟ್ ನಿಮ್ಗೆ ಸ್ಪೇಷಿಯಸ್ ಆಗಿ ಹಾಲ್ ಸಿಗುತ್ತೆ. ಅದ್ರ ಬ್ಯಾಕ್ ಸೈಡ್ ಅಲ್ಲಿ ಪೂಜಾ ರೂಮ್, ಸ್ಟೇರ್ ಕೇಸ್ ಮಧ್ಯದಲ್ಲಿ ಪ್ಲಾನ್ ಮಾಡಿದೀವಿ. ಯಾಕಂದ್ರೆ ಮನೆಯಲ್ಲಿ ಪಾಸಿಟಿವ್ ವೈಬ್ ಮತ್ತೆ ಪೀಸ್ಫುಲ್ ಅಟ್ಮಾಸ್ಫಿಯರ್ ಬರಬೇಕು ಅಂತ ಪ್ಲಾನ್ ಮಾಡಿದೀವಿ. ನೆಕ್ಸ್ಟ್ ಕಿಚನ್ ಮಾಡ್ಯುಲರ್ ಕಿಚನ್ ಸ್ಟೈಲ್ ಅಲ್ಲಿ ಡಿಸೈನ್ ಮಾಡಿದೀವಿ. ಅದ್ರ ಪಕ್ಕದಲ್ಲೇ ಯುಟಿಲಿಟಿ ಸ್ಪೇಸ್ ನ ಯೂಸ್ ಮಾಡ್ಕೊಂಡಿದೀವಿ, ಡೈಲಿ ವರ್ಕ್ ಈಸಿ ಆಗ್ಲಿ ಅಂತ. ಮತ್ತೆ ಕಾಮನ್ ವಾಶ್ರೂಮ್ ಕೂಡ ವಾಸ್ತು ಪ್ರಕಾರ ಪ್ಲಾನ್ ಮಾಡಿ ಪ್ರೊವೈಡ್ ಮಾಡಿದೀವಿ. ಫಸ್ಟ್ ಫ್ಲೋರ್ ಅಲ್ಲಿ ಕಾಮನ್ ಬೆಡ್ರೂಮ್ ಕೂಡ ಪ್ರೊವೈಡ್ ಮಾಡಿದೀವಿ. ಪ್ರೈವಸಿ ಮತ್ತೆ ವೆಂಟಿಲೇಷನ್ ಕೂಡ ಇಂಪಾರ್ಟೆನ್ಸ್ ಕೊಟ್ಟು ಡಿಸೈನ್ ಮಾಡಿದೀವಿ. ಡ್ಯೂಪ್ಲೆಕ್ಸ್ ಪ್ಲಾನಿಂಗ್ ಅಂದ್ರೆ ಸುಮ್ನೆ ಸ್ಟೈಲಿಶ್ ಅಲ್ಲ, ಮನೆ ಚಿಕ್ಕದಾಗಿದ್ರು ಲಕ್ಸುರಿ ಫೀಲ್ ಕೊಡಬಹುದು. ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ ಎಂಟ್ರಿ ಆದ್ರೆ ಮನೆ ಒಳಗಡೆ ನ್ಯಾಚುರಲ್ ಆಗಿ ವೆಂಟಿಲೇಷನ್ ಮತ್ತು ಲಕ್ಸುರಿ ಇಂಟೀರಿಯರ್ ಕೊಡಬೇಕು ಅಂತ ಓಪನ್ ಟು ಸ್ಕನ್ ಲೈಟ್ ಪ್ರೊವೈಡ್ ಮಾಡಿದೀವಿ. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಸ್ಪೇಷಿಯಸ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದೀವಿ. ಕಂಫರ್ಟ್ ಮತ್ತೆ ಪ್ರೈವಸಿಗೆ ಫುಲ್ ಇಂಪಾರ್ಟೆನ್ಸ್ ಕೊಟ್ಟಿದೀವಿ. ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಮಾಡರ್ನ್ ಲೇಔಟ್ ಅಲ್ಲಿ ಪ್ಲಾನ್ ಮಾಡಿದೀವಿ. ಹೋಟೆಲ್ ಸ್ಟೈಲ್ ಲಕ್ಸುರಿ ಫೀಲ್ ಬರಬೇಕು ಅಂತ ನೀಟ್ ಫಿನಿಶಿಂಗ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಮನೆ ಒಳಗಡೆ ನೀಟ್ ಆಗಿ ಪ್ಲಾನ್ ಮಾಡಿ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದೀವಿ. ಮತ್ತೆ ಮನೆ ಒಳಗಡೆ ಚೈನ್ ಸ್ಟೇರ್ ಕೇಸ್ ಕೊಟ್ಟಿರೋದ್ರಿಂದ ಮನೆ ಲುಕ್ ತುಂಬಾ ಲಕ್ಸುರಿಯಾಗಿ ಕ್ಲಾಸಿಯಾಗಿ ಬಂದಿದೆ. ಇದೇ ರೀತಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡಿ ಇನ್ನೂ ಹೆಚ್ಚಾಗಿ ಕನ್ಸ್ಟ್ರಕ್ಷನ್ ಬಗ್ಗೆ ತಿಳ್ಕೊಳ್ಳಿ.